ಲೇ ಶಿವರಾಮೇಗೌಡ, ಇವತ್ತು ನನ್ನ ಮಗ ತೆಪ್ ಮಾಡವನೆನ್ನಂಗೆ ಮಾತಾಡ್ತಿದ್ಯಾ ಅಲ್ವಾ? ನನ್ನ ಮಗನ ಮದುವೆ ಒಂದು ಮುಗಿಲಿ, ಆಮ್ಯಾಕೆ ನಿನ್ನ ಸೊಸೆ ಮಾಡ್ರ ತಪ್ಪನ ಬಿಚ್ಚಿಟ್ಟು ನಿನ್ನ ಮರ್ಯಾದಿನ ನಾನು ಹೆಂಗ್ ತೆಗಿತೀನಿ ನೋಡ್ತಾ ಇರು. ಮುದ್ದು ಸೊಸೆ ಮುದ್ದು ಸೊಸೆ. ಇವಳೇನಪ್ಪ ದೊಡ್ಡಪ್ಪಂತಾವ್ ಮಾತಾಡ್ತಾವಳೆ? ಏನಾರ ಇಸ್ಯ ಹೇಳ್ಬಿಟ್ಲಾ ಹೆಂಗೆ? ಲೇ ಸುಭಾಸ, ಬಾರ್ಲಾ ಇಲ್ಲಿ. ಯಾವ್ರೆ ಅವಳು ಎಲ್ಲಾನು ಹೇಳ್ಬಿಟ್ಟರಂಗವಳೆ. ಇವತ್ ಮುಗೀತು ನನ್ ಕತೆ. ಏನ್ಲ ಇದು? ಏನ್ಲ ಮಾಡ್ಕೊಂಡ್ ಬಂದಿದ್ಯಾ? ನಾಲ್ಕು ಜನ ನೋಡಿದವ್ರು ಯಾರಾದ್ರೂ ಶಿವರಾಮೇಗೌಡ್ರ ತಮ್ಮನ ಮಗ ಅಂತ ಹೇಳೋ ತರ ಇದೆಯನ್ಲ? ನೀನೇನು ನಮ್ಮಟ್ಟಿ ಗೌರವನ ಕಳಿಬೇಕು ಅಂತಿದ್ಯನ್ಲ? ದೊಡ್ಡಪ್ಪ ಅದು ಅಲ್ಲ ಕಣ್ಲ, ಮದುವೆ ಗಂಡು ನೀನು, ಅದು ಅಲ್ದೆ ನನ್ನ ತಮ್ಮನ ಮಗ ಅಂದ್ರೆ ಹೆಂಗ್ಲ ಇರ್ಬೇಕು ನೀನು? ಬರ್ಲಾ? ಒಳ್ಳ ಕೈ. ನೋಡ್ಲ, ನೀನ್ ಬೇರೆ ಅಲ್ಲ, ನನ್ನ ಮಗ ಭದ್ರ ಬೇರೆ ಅಲ್ಲ. ನೀನ್ ಅವನಿಗಿಂತ ಸಂದಾಗಿರ್ಬೇಕು ಕಲ್ಲ, ಅದೇ ನನ್ನ ಆಸೆ. ನೋಡ್ಲ ಸುಭಾಸ, ನಿಮ್ಮ ಅಣ್ಣ ನಿನ್ನ ಮ್ಯಾಗೆ ಸ್ಯಾನೆ ನಂಬಿಕೆ ಮಾಡಿಕೊಂಡು ಗ್ರಾನೈಟ್ ವ್ಯವಹಾರನ ನಿಂಗೆ ವಹಿಸ್ಕೊಟ್ಟವನು. ಎಲ್ರ ಮುಂದ್ಕೂಟೆ ನೀನು ಗೌರವವಾಗಿ ಬಾಳ್ಬೇಕು ಅಂತ ಆಸೆ ಪಡ್ತಾವನೆ. ನಮ್ಮ ಅಣ್ಣನೂ ಆಟೆಯ ನಿನ್ನ ಮ್ಯಾಗೆ ಮಗನಷ್ಟೇ ಪ್ರೀತಿ ಮಾಡಿಕೊಂಡವನೆ. ಅವ್ರ ನಂಬಿಕೆಗೆ ಮೋಸ ಮಾಡಬೇಡ. ಅವ್ರ ಹೆಸರು ಉಳಿಸೋ ಕೆಲಸನ ಮಾಡ್ಕೊಂಡು ಅಣ್ಣನ ಕಾಲಿಗೆ ಬಿದ್ದು ಆಶೀರ್ವಾದ ತಕೋ. ಯಾವ್ರು ಒಳ್ಳೇದ್ ಮಾಡ್ಲಿ ಮೇಲೆ ಕೇಳಲ್ಲ. ನೋಡ್ಲ ಮಗ, ನಾನು ಈ ಹಣ ಆಸ್ತಿ ಅಂತಸ್ತಿಗಿಂತ ನಮ್ಮ ಮನೆ ಗೌರವಕ್ಕೆ ಬೆಲೆ ಕೊಡ್ತಿದ್ಲ. ವ್ಯವಹಾರದಲ್ಲಿ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ಅದನ್ನ ಸರಿ ಮಾಡ್ಬೋದು. ಆದ್ರೆ ನೀನ್ ಯಾರ ಮುಂದ್ಗುಟೇನೋ ತಲೆ ತಗ್ಗಿಸ್ಬಾರ್ದು. ಒಂದು ವೇಳೆ ನೀನ್ ತಪ್ಪು ಮಾಡಿ ಈ ಅಟ್ಟಿಯವ್ರು ಯಾರ ಮುಂದ್ಗುಟೇನಾದ್ರೂ ತಲೆ ತಗ್ಸೋ ಕೆಲಸ ಮಾಡಿದ್ರೆ ನಾನು ಮನಸ್ನಾಗಿರಕ್ಕಿಲ್ಲ. ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡಿ ಒಳ್ಳೆ ಹೆಸರು ತಕೊ. ಸರಿ ದೊಡ್ಡಪ್ಪ. ಲೇ ಶಿವರಾಮೇಗೌಡ, ಇವತ್ತು ನನ್ನ ಮಗ ತೆಪ್ ಮಾಡವನೆನ್ನಂಗೆ ಮಾತಾಡ್ತಿದ್ಯಾ ಅಲ್ವಾ?
ನನ್ನ ಮಗನ ಮದುವೆ ಒಂದು ಮುಗಿಲಿ, ಆಮ್ಯಾಕೆ ನಿನ್ನ ಸೊಸೆ ಮಾಡ್ರ ತಪ್ಪನ ಬಿಚ್ಚಿಟ್ಟು ನಿನ್ನ ಮರ್ಯಾದಿನ ನಾನ್ ಹೆಂಗ್ ತೆಗಿತೀನಿ ನೋಡ್ತಾ ಇರು. ನಮಸ್ಕಾರ. ಎಲ್ಲ ಈಗ ಬಂದ್ರ? ಆಮೇಲೆ ದಾಮೋದರ್, ಎಲ್ಲ ವ್ಯವಸ್ಥೆನೂ ಅಚ್ಚುಕಟ್ಟಾಗಿ ಆಗ್ತಾ ಇದೆ ತಾನೆ? ನಿಮ್ ಮಗ ಭದ್ರೇಗೌಡ್ರೆ ಎಲ್ಲಾ ಅರೇಂಜ್ಮೆಂಟ್ಸ್ ನಿಂತ್ ಮಾಡ್ತಿರ್ಬೇಕಾದ್ರೆ ಎಲ್ಲ ಸುಸೂತ್ರವಾಗೇ ನಡೀತಾ ಇದೆ ಗೌಡ್ರೆ. ಜೊತೆಗೆ ನೀವ್ ಬಂದಿದ್ದೀರ ಅಂದ್ಮೇಲೆ ನಮ್ಗೆ ಇನ್ನು ಟೆನ್ಷನ್ನೇ ಇಲ್ಲ. ಏನೋ ನೀವು ಟೆನ್ಷನ್ ಇಲ್ಲದೆ ಆರಾಮಾಗಿ ಓಡಾಡ್ತಾ ಇದೀರಲ್ಲ, ಇದನ್ನ ನೋಡಿ ಬಹು ಸಂತೋಷ ಆಯ್ತು. ಅಲ್ಲೋಡವ ಈಶ್ವರ್ಯತೆಯ ಇರೋ ಬರೋ ಅಲ್ಲೆಲ್ಲ ಬಿಟ್ಕೊಂಡು ಹೆಂಗ್ ನಗಾಡ್ತಾವ್ರೆ. ಒಳ್ಳೆ ಸಂಬಂಧ ಸಿಕ್ಕಿರೋದ್ಕೂ ಅದಕ್ಕೂ ಅವ್ರನ್ನ ಹಿಡಿಯಕ್ಕಾಯ್ತಾ ಇಲ್ಲ. ನಾವ್ ಸಣ್ಣವ್ರಿದ್ದಾಗ ಈ ತರ ಎಲ್ಲ ಜೋರಾಗಿ ನಗಾಡಿದ್ರೆ ಆಮೇಲೆ ಅಳ್ಬೇಕಾಗುತ್ತೆ ಅಂತ ಬೈಯೋರು. ಹಂಗೆ ಇಲ್ಲೂ ಏನಾರು ಆಗ್ಬೋದೇನೋ. ಕಲ್ಪನಾ, ಆರ್ತಿನ ತರ ಕೇಳಮ್ಮ. ತಗೊಂಡ್ಬರ್ತಿದ್ದಾರೆ. ಆರ್ತಿ ತಟ್ಟೆ ದುಡ್ಡಾಕಪ್ಪ. ಅಣ್ಣ ಸಾಕಷ್ಟು ದುಡ್ಡು. ಹಾ ಸಾಕು ಸಾಕು. ಸರಿ ನಡೀರಿ, ಬನ್ನಿ ಎಲ್ಲ. ಗೌಡ್ರೆ ಗೌಡ್ರೆ ರೆಡಿ ಆದ್ರ? ಅಮ್ಮೆ, ಈ ಬಟ್ಟೆಲ್ ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ಹೇಳಮ್ಮೆ? ನೀವ್ ಬಿಡಿ ನಮ್ಮಪ್ಪನ ಅಳಿಮಯ್ಯ. ನಾವ್ ಛತ್ರಕ್ ಹೋಗ್ತಿದೀವಲ್ಲ, ಅಲ್ಲಿರೋರು ಎಲ್ರು ನೀವೇ ಮದ್ವೆ ಗಂಡು ಅನ್ಕೊಂಡ್ಬಿಡ್ಬೇಕು. ಆಟೋನ್ ಚಂದ ಕಾಣ್ತಿದ್ದೀರಾ. ಸುಳ್ಳು ಹೇಳ್ಬೇಡ ಕಣಮ್ಮೆ. ಅಯ್ಯೋ, ನಾನ್ ಯಾಕೆ ಸುಳ್ಳು ಹೇಳಿ? ದಿಟ್ಟು ಆಗ್ಲು ನನ್ ದೃಷ್ಟಿನೇ ಬೀಳೋ ತರ ಕಾಣ್ತಾ ಇದ್ದೀರಾ. ಓಹೋ, ನೀನೇನ್ ಕಮ್ಮಿ? ಛತ್ರದಲ್ಲಿ ಎಲ್ಲಾರು ನಿನ್ನೆ ಮದ್ವೆ ಹೆಣ್ಣು ಅನ್ಕೋಬೇಕು. ಆ ಚಂದ ಕಾಣಿಸ್ತಿದ್ಯಾ? ದಿಟ್ಟವಾಗ್ಲೂ ನಾನು ಆಟೋನ್ ಚಂದ ಕಾಣ್ತಾ ಇದ್ದೀನಾ? ಕಣಮ್ಮೆ, ಬೇಕಾದ್ರೆ ನೋಡ್ತಾ ಇರೋ, ಇಡೀ ಛತ್ರದಲ್ಲಿ ನಾವಿಬ್ರೆ ಪೆಸಲ್ಲ ಕಾಣಿಸ್ತಾ ಇರ್ತೀವಿ. ನಮ್ಮಿಬ್ರನೆಯ ಹೆಣ್ಣು ಗಂಡು ಅನ್ಕೋತಾರೆ. ಹೋಗ್ಲಿಕ್ ಸಾಕು. ಅಟ್ಟಿಯವ್ರೆಲ್ರೂ ಛತ್ರಕ್ ಹೋಗಿರ್ತಾರೆ, ನಾವು ಬಿರ್ನೆ ಹೋಗ್ಬೇಕು. ಬನ್ನಿ. ಸರಿ, ನಡಿಯಮ್ಮೆ. ಇಲ್ಲ, ನೀನಿಲ್ದೆ ನನಗಿನ್ನ ಬದುಕಕ್ಕಾಗಕ್ಕಿಲ್ಲ. ನಾನಿನ್ನ ಜೀವಂತವಾಗಿ ಇರಕ್ಕಿಲ್ಲ. ಅಪ್ಪಯ್ಯ, ನನ್ ಮದ್ವೆ ಮಾಡ್ಬೇಕು, ನಾನುವೆ ಮಕ್ಕಳು ಮರಿ ಅಂತವ ಸಂದಾಗಿ ಬದುಕೋದನ್ನ ನೀನ್ ನೋಡ್ಬೇಕು ಅಂತ ನೂರಾರು ಕನ್ಸು ಕಟ್ಕೊಂಡಿದ್ದೆ. ಆದ್ರೆ ನಾನು ಆ ನಿನ್ನ ಆಸೆ ಕನ್ಸಿಗೆಲ್ಲವ ಮೋಸ ಮಾಡಿ ಹೋಯ್ತಾ ಇಲ್ಲಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಪ್ಪಯ್ಯ.
ಹಲೋ ನಂದಿನಿ, ನಿಂಗ್ 100 ವರ್ಷ ಆಯಸ್ಸು ನೋಡು. ಈಗ ತಾನ ನಿನಗ್ ಫೋನ್ ಮಾಡೋಣ ಅಂತ ಫೋನ್ ತಗೊಂಡೆ, ಆಟ್ರಾಗ ನೀನೇ ಫೋನ್ ಮಾಡ್ಬಿಟ್ಟೆ. ನಾನ್ ಕೇಳ್ಬಾರ್ದು ಅಂತ ಮೊದ್ಲೇ ಹೀಗೆ ಹೇಳ್ತಿದ್ದೀರಾ ಅಂತ ಗೊತ್ತು ಬಿಡಿ. ಅಯ್ಯೋ ಇಲ್ಲ, ದಿಟ್ಟವಾಗ್ಲೂ ಮಾಡ್ಬೇಕು ಅಂತಲೇ ತಗೊಂಡೆ. ಹೌದಾ? ಹಾಗಿದ್ರೆ ಯಾಕೆ ಕಾಲ್ ಮಾಡ್ಬೇಕಂತ ಅನ್ಕೊಂಡ್ರಿ ಹೇಳಿ? ಆ, ಅದು ಈಗ ನಾನ್ ಹೆಂಗ್ ಹೇಳೋಕಾಯ್ತದೆ? ಈಗ ನೀನ್ ತಾನೇ ಫೋನ್ ಮಾಡಿರೋದು, ನೀನೇ ಹೇಳ್ಬೇಕು. ನಿಜವಾಗ್ಲೂ ನಾನು ಇಷ್ಟ ಬೇಗ ಮದ್ವೆ ಆಗ್ತೀನಿ ಅಂದ್ರೆ ನಂಗೆ ನಂಬೋಕೆ ಆಗ್ತಿಲ್ಲ. ದಿಟ್ಟ ನಂದಿನಿ, ನಾವಿನ್ನು ಮೊನ್ನೆ ಭೇಟಿ ಆದ್ವೇನೋ ಅಂತ ಅನಿಸ್ತದೆ. ಆಗ್ಲೇ ಮದ್ವೆ ಮಂಟಪಕ್ಕೆ ಬಂದ್ಬಿಟ್ಟಿದೀವಿ ನೋಡು. ನಂಗಂತೂ ನಂಗೆ ಯಾಕಪ್ಪ ಇಷ್ಟ ಬೇಗ ಮದ್ವೆ ಆಗ್ತಿದೆ ಅಂತ ಅನ್ಸ್ತಿದೆ. ಇದೇನ್ ನಂದಿನಿ ಹಿಂಗ್ ಹೇಳ್ತಾ ಇದ್ಯಾ? ಈ ಮದ್ವೆ ಆಯ್ತಿರೋದು ನಿಂಗೆ ಇಷ್ಟ ಇಲ್ವೇ? ಚೇಚೆ, ಹಾಗೇನಿಲ್ಲ. ನಾವಿಬ್ರು ಇನ್ನೊಂದ್ ಸ್ವಲ್ಪ ದಿನ ಓಡಾಡಿ ಆಮೇಲೆ ಮದ್ವೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ದೆ ಅಷ್ಟೆ. ನನ್ಗೂ ಹಂಗೆ ಅನ್ನಿಸ್ತದೆ. ಆದ್ರೆ ಏನ್ ಮಾಡೋದು, ಈಗಾಗ್ಲೇ ಮದ್ವೆ ಮಂಟಪಕ್ಕೆ ಬಂದ್ಬಿಟ್ಟಿದೀವಲ್ಲ. ಹೌದು ಸುಭಾಷ್, ಇನ್ನೊಂದ್ ಗಂಟೆ ಹೋದ್ರೆ ನಾನ್ ನಿಮ್ ಹೆಂಡತಿ ಆಗಿರ್ತೀನಿ. ಆಮೇಲೆ ಕೇಳಿದ್ರೆ ಥ್ರಿಲ್ಲಿಂಗ್ ಆಗಿರೋದಿಲ್ಲ. ಅದಕ್ಕೆ ಇವಾಗ್ಲೇ ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಕೇಳ್ಬೇಕಂತಿದ್ದೀನಿ. ಮುಖ್ಯವಾದ ವಿಷಯ ಏನ್ ನಂದಿನಿ? ನಾನಂತೂ ನಿಮ್ಮನ್ನ ತುಂಬಾ ಇಷ್ಟ ಪಡ್ತಾ ಇದ್ದೀನಿ. ನಿಮ್ ಜೊತೆ ಬದುಕ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ಐ ಲವ್ ಯು ಸುಭಾಷ್. ನಾನು ಆಟೆಯ ಬದುಕಿದ್ರೆ ನಿನ್ ಜೊತೆನೆ ಬದುಕ್ಬೇಕು ಅಂತ ತೀರ್ಮಾನ ಮಾಡಿದೀನಿ ಚಂಪಾ.